Prove that root 5 is irrational. ಅಥವಾ ಕಾಂಟ್ರಡಿಕ್ಷನ್ ಮೆಥಡ್ ಇಂದ ಏನು ಪ್ರೂವ್ ಮಾಡೋದು ಅಂತಂದ್ರೆ ಇದನ್ನ ನೋಡಿ ರೂಟ್ 5 ನ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋಕ್ಕಾಗಿದೆ. ಒಂದ್ ವೇಳೆ ಇದೇನಾದರೂ ರ್ಯಾಷನಲ್ ನಂಬರ್ ಆಗಿದ್ರೆ ಅಂತ ತಗೊಂಡು ಇದು ರ್ಯಾಷನಲ್ ನಂಬರ್ನ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಿಲ್ಲ ಅಂತಂದ್ರೆ ಸೊ ಅದನ್ನ ರ್ಯಾಷನಲ್ ನಂಬರ್ ಅಂತ ಹೇಳಲ್ಲ ನಾವು. ಸೊ ರ್ಯಾಷನಲ್ ನಂಬರ್ ಅಲ್ಲ ಅಂದ್ರೆ ಏನಾಗಿರ್ಬೇಕು, ಅದು ಇರ್ರಾಷನಲ್ ಇನ್ ದಿಸ್. ಸಪೋಸ್ root 5 is rational. So rational number na definition ಏನು, a by b ಫಾರ್ಮ್ ಅಲ್ಲಿ ಇರಬೇಕು and b is not equals to 0 ಆಗಿರಬೇಕು. Okay, where a and b are integers. root 5 equals to a by b. ಯಾಕೆ ಅದನ್ನ ರ್ಯಾಷನಲ್ ನಂಬರ್ ಅಂತ ತಗೊಂಡಿದ್ದರಿಂದ ಸೊ ರ್ಯಾಷನಲ್ ನಂಬರ್ ಡೆಫಿನಿಷನ್ a by b, b is not equals to 0 where a and b are the integers and a and b are co-prime. Co-prime ಅಂದ್ರೆ ಏನು, both a and b have a common factor only 1. Okay, so 1 ಅನ್ನೋದನ್ನ ಬಿಟ್ಟರೆ a ಮತ್ತು b ಗಳ ನಡುವೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಅರ್ಥ. ಸೊ ನಾವು ಆನ್ ಕ್ರಾಸ್ ಮಲ್ಟಿಪ್ಲೈಯಿಂಗ್ b root 5 equals a. Now squaring on both the side ಏನಾಗ್ತದೆ, b ಸ್ಕ್ವೇರ್ ರೂಟ್ 5 ಹೋಲ್ ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್. ಓಕೆ, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಏನಾಯ್ತದೆ, 5b ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್. ನೋಡಿ 5b ಸ್ಕ್ವೇರ್ ಈಕ್ವಲ್ಸ್ ಟು a ಸ್ಕ್ವೇರ್ ಅಂದ್ರೆ ಅರ್ಥ ಈ a ಸ್ಕ್ವೇರ್ ಅನ್ನೋದು 5 ಮತ್ತೆ b ಸ್ಕ್ವೇರ್ನ ಮಲ್ಟಿಪಲ್ ಅಂತ ಅರ್ಥ. ಸೊ ದಿಸ್ ಇಂಪ್ಲೈಸ್ 5 ಡಿವೈಡ್ಸ್ a ಸ್ಕ್ವೇರ್ implies 5 divides a as well. Okay, so 5 a ನ ಡಿವೈಡ್ ಮಾಡ್ತಿದೆ ಅಂತಂದ್ರೆ ಅರ್ಥ ಸೊ a ಈಕ್ವಲ್ಸ್ ಟು 5c ಅಂತ ಬರೀಬಹುದು, ಅಂದ್ರೆ ಸಮ್ ಮಲ್ಟಿಪಲ್ ಆಫ್ 5 ಅಂತ ಬರೀಬಹುದು. ಓಕೆ, ನಾವು ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ಕರೀತೀವಿ. ಈ ಈಕ್ವೇಶನ್ ಸ್ಟಾರ್ ಅಲ್ಲಿ a ವ್ಯಾಲ್ಯೂ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, 5b ಸ್ಕ್ವೇರ್ ಈಕ್ವಲ್ಸ್ a ಅಂದ್ರೆ ಎಷ್ಟು 5c. ಸೊ ಅಲ್ಲಿರೋದು a ಸ್ಕ್ವೇರ್, ಸೊ 5c ಹೋಲ್ ಸ್ಕ್ವೇರ್. ಓಕೆ, ಸೊ ಇದೇನಾಯ್ತು 5b ಸ್ಕ್ವೇರ್ ಈಕ್ವಲ್ಸ್ 25c ಸ್ಕ್ವೇರ್. So 5 ones are 5 5s are. So b square equals 5c square. Okay, this implies 5 divides b square. 5 b square ನ ಡಿವೈಡ್ ಮಾಡ್ತದೆ ಅಂತಂದ್ರೆ 5 b ಅನ್ನೋದನ್ನು ಕೂಡ ಡಿವೈಡ್ ಮಾಡುತ್ತೆ. 5 divides b as well. ಸೊ ನೋಡಿ 5 a ಸ್ಕ್ವೇರ್ ನ ಡಿವೈಡ್ ಮಾಡ್ತದೆ, 5 a ನ ಕೂಡ ಡಿವೈಡ್ ಮಾಡ್ತದೆ, 5 b ನ ಕೂಡ ಡಿವೈಡ್ ಮಾಡ್ತದೆ. ಅಂದ್ರೆ a and b both are divisible by 5. This implies both a and b have common factor factor 5 other than 1. So
This contradicts our assumption that both A and B have common factor only 1. So this implies root 5 is not a rational number, not rational. So root 5 is irrational. So this is what the proof.